ಇಲ್ವಾ? ಬರ್ರಿ, ಹಿಂದಕ್ಕೆ ಬರ್ರಿ. ಈ ದಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಆಗಿದೆ. ಈಗೇನಪ್ಪ ಚುನಾವಣೆ ಅಂದರೆ, ಇದು ಒಪ್ಪಂದ ಆಗಿತ್ತು. ಹಿಂದೆ ಏನು ನಮ್ಮ KN ಶ್ರೀನಿವಾಸರವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು. ಅವ್ರ ತದನಂತರ ನಮ್ಮ ಇನ್ನೊಬ್ಬರ ಸದಸ್ಯರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವತ್ತೇ ಮಾತುಕತೆ ಆಗಿದ್ದ ಮೇರೆಗೆ ಶ್ರೀನಿವಾಸ್ ಅವರು ರಾಜೀನಾಮೆ ಕೊಟ್ಟು ಅದು ಇವತ್ತು ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಇವತ್ತು ಮುಷ್ಟೂರು ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಇದು ನಮ್ಮ ಶಶಿರವರು ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು, ಅದೇ ರೀತಿ ನಮ್ಮ ಮುಖಂಡರಾದಂಥ ರಂಗಪ್ಪನವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ರಿಗೂ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಸಂತೋಷ ತರ್ತಕ್ಕಂಥ ವಿಷಯ. ಈಗಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಭಾಳಷ್ಟು ಕಡೆ ಪಕ್ಷದಿಂದ ಬೇರೆ ಪಕ್ಷಗಳವರು ಕಿತ್ತಾಡ್ತಕ್ಕಂಥದ್ದು, ಜಗಳ ಆಡ್ತಕ್ಕಂಥದ್ದು ಇದೆಲ್ಲ ಇದೆ. ಆದರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲಿಂದನೂ ಕೂಡ ಯಾವುದೇ ರೀತಿಯ ಈ ರೀತಿಯ ಕಿತ್ತಾಟಗಳಾಗಲಿ ಅಥವಾ ಬೇರೆ ಬೇರೆ ರಾಜಕೀಯ ಜಿದ್ದಾಜಿದ್ದಿಯಿಂದ ಏನು ಇಲ್ಲಿ ಆಗ್ತಾ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷ ಇವತ್ತೇನು ಈ ಒಂದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಕಳೆದ ಸುಮಾರು ವರ್ಷಗಳಿಂದನೂ ಕೂಡ ಇಲ್ಲಿ ಅಧಿಕಾರದಲ್ಲಿದ್ದೀವಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಈ ಸಾರಿನೂ ಕೂಡ ನಮ್ಮ ಶಶಿ ಅವರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ. ಅವರು ಇವತ್ತು ನಾನು ಹೇಳಿದ್ದೆ ಅವ್ರಿಗೆ ಕಿವಿ ಮಾತನ್ನು ಈಗಾಗಲೇ ಹೇಳಿದ್ದೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಮುಖ್ಯ ಅಲ್ಲ, ಏನು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇನಿರ್ತದೆ, ಅದು ರಸ್ತೆ ಇರ್ಬೋದು, ನೀರಿರ್ಬೋದು, ಆಮೇಲೆ ಬೀದಿ ದೀಪ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸಬೇಕು. ಯಾವಾಗಲೂ ಕೂಡ ಹಳ್ಳಿಗಳು ಮತ್ತು ನಮ್ಮ ಜನಸಾಮಾನ್ಯರು ಏನು ಕಚೇರಿಗೆ ಬಂದಾಗ ಅವ್ರ ಕೆಲಸ ಕಾರ್ಯ ಮಾಡಿಕೊಡ್ಬೇಕು. ನಮ್ಮ ಪಕ್ಷಕ್ಕೂ ನಮ್ಮ ಮುಖಂಡರುಗಳಿಗೂ ಸುಧಾಕರ್ ಅವ್ರಿಗೂ ಹೆಸರು ತರಬೇಕು ಅಂತೇಳಿ ಈಗಾಗಲೇ ನಾನು ಕಿವಿ ಮಾತನ್ನು ಹೇಳಿದ್ದೀನಿ. ಆ ರೀತಿ ಅವ್ರು ನಡ್ಕೊಂಡಾಗ ಮಾತ್ರ ಅವರು ಇವತ್ತಿನ್ನೂ ಚಿಕ್ಕ ವಯಸ್ಸು ಯುವಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಬೇಕಾದ್ರೆ ಈ ಒಂದು ಕೆಲಸವನ್ನು ಸಿಕ್ಕಿರ್ತಕ್ಕಂಥ ಅವಕಾಶ ಇದೆ. ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಜನಸಾಮಾನ್ಯರಿಗೆ ಒಳಿತನ ಮಾಡಿದಾಗ ಅವರು ಒಳ್ಳೆ ನಾಯಕರಾಗ್ತಾರೆ. ನೂತನ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟಕ್ಕೇರಿದ್ರು. ಮುಂದಿನ ನಿಮ್ಮ ಈ ಒಂದು ಗ್ರಾಮ ಪಂಚಾಯತಿಯ ಸವಾಲುಗಳು ಏನೇನು? ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಸದಸ್ಯರಿಗೆ ಅಭಿನಂದನೆಗಳು ತಿಳಿಸಿದೆ ಆಯ್ಕೆ ಮಾಡೋದಕ್ಕೆ. ಹಾಗೆ ನಮ್ಮ ನಾಯಕರಾದಂಥ ನಾಗರಾಜನವರು ಹೇಳಿದಂಗೆ ಎಲ್ಲ ಹಳ್ಳಿಗಳಲ್ಲೂ ಏನು ಒಂದು ಸಮಸ್ಯೆಗಳಿದೆ, ಖುದ್ದು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು ಮೊದಲನೇ ಸ್ವಚ್ಛತೆ ಇರ್ಬೋದು, ಬೀದಿ ದೀಪ, ನೀರು, ಇವೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಜನರ ಸಮಸ್ಯೆಯನ್ನು ಕೇಳಿ ನಮ್ಮ ಪಂಚಾಯಿತಿ ಕಡೆಯಿಂದ ಏನೆಲ್ಲ ಅವ್ರಿಗೆ ಸೌಕರ್ಯಗಳಿರ್ಬೋದು, ಅವರೆಲ್ಲ ಯಾವ ಕಷ್ಟಗಳನ್ನು ನಾವು ಅವ್ರಿಗೆ ಬಗೆಹರಿಸ್ಬೋದು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟೇ ಸರ್. ನಿಮ್ಗೆ ಸಿಕ್ಕಿರ್ತಕ್ಕ ಸರ್ ಲಿಮಿಟೆಡ್ ಅಭಿವೃದ್ಧಿ ಅಂತ ಬರಲ್ಲ ಇಲ್ಲಿ. ನಮ್ಮ ಒಂದು ಎಲೆಕ್ಟೆಡ್ ಟೈಮ್, ಹೌದು, ಟೈಮೇ ಸಮಯ ಮುಖ್ಯ ಅಲ್ಲ. ನಾವು ಆ ಸಮಯ ಸಿಕ್ಕಾಗ ಯಾವ ಥರ ಬಳಸ್ಕೊಂಡು ಯಾವ ಥರ ನಾವು ಆಡಳಿತವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣನವ್ರನ್ನ ನೋಡಿ ನಾವು ಸ್ವಲ್ಪ ಕಲ್ತಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಅವ್ರನ್ನೇ ಒಂದು ಆದರ್ಶ ತಗೊಂಡು ನಾವು ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ಸಹಕರಿಸಿದಂಥ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೆಲ್ಲ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಗಳು, ಮುಷ್ಟೂರಿನವರಿರ್ಬೋದು, ದಿನೇವಸಳ್ಳಿಯವರಿರ್ಬೋದು, ಅಕ್ಕನಗೊಂದಿಯವರಿರ್ಬೋದು, ಕಡ್ಜೇನಹಳ್ಳಿಯವರಿರ್ಬೋದು, ತಿಪ್ಪೇನಹಳ್ಳಿಯವರಿರ್ಬೋದು, ಬೋದ್ಗಾನಹಳ್ಳಿ, ಇಷ್ಟೇ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು. ಆ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಈಗ ಸದಸ್ಯರು ಅವರೇ ಆಗೋಕ್ಕಾಗಲ್ಲ. ಮುಖಂಡರು ಅವ್ರಿಗೆ ಬೆನ್ನಿಂದ ನಿಂತು ಕೆಲಸ ಮಾಡಿದಾಗ ಮಾತ್ರ ಸದಸ್ಯರಾಗಕ್ಕಾಗ್ತದೆ ಅಂತ ಒಬ್ಬ ಮುಖಂಡರು ಬಂದಿದ್ದಾರೆ. ವಿಶೇಷವಾಗಿ ಈಗ ತಾನೇ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಒಂದು, ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಗ್ರಾಮ ಪಂಚಾಯಿತಿಗೆ ತನ್ನದೇ ಆದಂಥ ಒಂದು ವಿಶೇಷತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಮುಖಂಡರಲ್ಲಿರ್ಬೋದು ಅಥವಾ ನಮ್ಮ ಸದಸ್ಯರಲ್ಲಿರ್ಬೋದು ಭಿನ್ನಾಭಿಪ್ರಾಯಗಳಿರಲ್ಲ. ಆಗ ಅವ್ರಿಗೂ ನನಗೆ ಬೇಕು ಅಂತ ಕಿತ್ತಾಡ್ತಾರೆ. ಅದು ಮನೆ ಜಗಳ. ಈ ಮನೆಯಲ್ಲಿ ನಾವು ಕಿತ್ತಾಡ್ಬೋದು, ಆದರೆ ಆಚೆ ಬೀದಿ ಬಂದು ಕಿತ್ತಾಡುವಂಥ ಪ್ರಮೇಯ ನಮಗಿಲ್ಲ. ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ತನ್ನದೇ ಆದಂಥ ಒಂದು ವಿಶಿಷ್ಟತೆ ಇದೆ. ಅದೇನಪ್ಪ ಅಂದರೆ
2023 ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ಸೋಲಾಗ್ತದೆ. ಎಷ್ಟೇ ಅಭಿವೃದ್ಧಿ ಕೆಲಸಗಳು ಮಾಡಿದರೂ ಕೂಡ ತಾಲೂಕಿನಾದ್ಯಂತ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಮೆಡಿಕಲ್ ಕಾಲೇಜ್ ಅಂತ ಅಂದಿರ್ತಕ್ಕಂಥದ್ದು ಇರ್ಬೋದು, ಕೆರೆಗಳನ್ನು ತುಂಬಿಸಿರ್ತಕ್ಕಂಥದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು. ಆದರೆ ಅವ್ರು ಸೋಲ್ತಾರೆ ಆ ಸಂದರ್ಭದಲ್ಲಿ. ಆದರೆ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಅವರಿಗೆ 1300 ಓಟು ಲೀಡನ್ನು ಕೊಟ್ಟಿದೆ. ಯಾವುದೇ ಜಿಲ್ಲಾ ಪಂಚಾಯಿತಿಯಲ್ಲಿ ಲೀಡ್ ಕೊಟ್ಟಿಲ್ಲ. ಅದು ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು. ಅಂತ ಒಂದು ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಡಬಲ್ ಗೇಮ್ ಮಾಡೋರಿಲ್ಲ. ಮುಂದೆ ಒಂದು ಹಿಂದೆ ಒಂದು ಮಾತಾಡೋರಿಲ್ಲ. ಏನಿದ್ರು ಎದುರಿಗೆ ನಿಂತ್ಕೊಂಡು ಮಾತಾಡ್ತಾರೆ ಹೊರತು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು, ಒಂದೇ ಹೊಗಳೋದು, ಹಿಂದ್ಗಡೆ ಹೋದು ಬೆನ್ನಲ್ಲಿ ಚೂರಿ ಆಗುತ್ತೆ. ಈ ಒಂದು ಸಮಸ್ಯೆ ನಮ್ಮಲ್ಲಿ ಇಲ್ಲ. ಅದು ನಾನು ಬೇಕಾದ್ರೆ ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿ ಇವತ್ತು ಈ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶಶಿಯವರನ್ನ ಆಯ್ಕೆ ಮಾಡಬೇಕಾದ್ರೆ ನಾನು ಮೊದಲನೇದಾಗಿ ಇವತ್ತು ನಾವು ನೆನಬೇಕಾಗಿರೋದು ನಮ್ಮ ರಂಗಣ್ಣವರು. ಯಾಕೆಂದರೆ ರಂಗಣ್ಣವರ ಪಾಪ ಅಣ್ಣನ ಮಗ ನಮ್ಮ ಮುನಿಕೃಷ್ಣ ಅವರು ಹಿರಿಯ ಸದಸ್ಯರಿದ್ದರು. ಅವರಿಗೆ ಅವಕಾಶ ತಪ್ಪಿತ್ತು. ಈಗ ಅವರು ಮುಂಚೂಣಿಯಲ್ಲಿದ್ದರು, ನನಗೂ ಬೇಕು ಅಂತ. ಅದೇ ರೀತಿ ವಿಜಯವರಿದ್ದರು. ಆಮೇಲೆ ಇನ್ನೂ ಕೆಲವು ನಮ್ಮ ಸದಸ್ಯರು ಅವ್ರಿಗೂ ಆಸೆ ಇತ್ತು. ಆದರೂ ಕೂಡ ಕೊನೆಗೆ ಇಬ್ಬರಿಗೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಾಗ ನಾವು ಜಿಜ್ಞಾಸೆಯಲ್ಲಿದ್ವಿ. ಮುಖಂಡರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಾವೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿದಾಗ ಎಲ್ಲರೂ ಕೂಡ ದುಗ್ಡ ಏನಪ್ಪ ಹೆಂಗೆ ಹೇಳೋದು, ಯಾಕೆ ಬಿಡೋದು, ಎರಡು ಕಣ್ಣಿದ್ದಂಗೆ ಎರಡು. ಈ ಕಡೆ ಕೃಷ್ಣ ಇರ್ಬೋದು, ಈ ಕಡೆ ಶಶಿ ಇರ್ಬೋದು. ಜೊತೆಗೆ ನಮ್ಮ ವಿಜಿಗೂ ಕೂಡ ಆಸೆ ಇತ್ತು. ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಕೊಡೋಣ ಅಂತಿಲ್ಲ ಸಮಾಧಾನ ಮಾಡಿ ನಾವು ಇವರಿಬ್ಬರನ್ನ ಇಟ್ಕೊಂಡು ತೀರ್ಮಾನ ಮಾಡಲಿಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡಿದಾಗ ನೇರವಾಗಿ ಮಾತಾಡಿದಂಥವರು ನಮ್ಮ ರಂಗಣ್ಣವರು. ಅಣ್ಣ ಫಸ್ಟು ಶಶಿ ಕೊಡ್ರಿ, ಎರಡನೇ ಟರ್ಮ್ ನಮ್ಮ ಹುಡುಗರು ಕೊಡ್ರಿ ಅಂತ ನೇರವಾಗಿ ಹೇಳಿದ್ರು. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಖಂಡಿತ